ಡಿಸಿಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿಯಲ್ಲಿ ತೂಫಾನ್ ಎಬ್ಬಿಸಿದ್ದ ಜಾರಕಿಹೊಳಿಗೆ ಈಗ ಮತ್ತೊಂದು ಗರ್ವಭಂಗ ಆಗಿದೆ. ಮತ್ತೆ ಸೋಲುಂಡಿದ್ದಾರೆ. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಗೆದ್ದು ಬೀಗಿದ ಅಥಣಿ ಸಾಹುಕಾರ್ ಲಕ್ಷ್ಮಣ ಸವದಿ ಪಡೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಗೆದ್ದು ಬೀಗಿದ ಅಥಣಿ ಸಾಹುಕಾರ್ ಸವದಿ ಪಡೆ 2 ವರ್ಷದಲ್ಲಿ ಸವದಿ ಎದುರಲ್ಲೇ 3 ಬಾರಿ ಸೋಲುಂಡ ರಮೇಶ್ ಜಾರಕಿಹೊಳಿ ಬಡ್ಕಂಡ್ ಹೇಳಿದ್ರು ಬರಬೇಡಪ್ಪ ಅಂತ. 13ಕ್ಕೆ 13 ಸ್ಥಾನಗಳನ್ನು ಗೆದ್ದು ಬೀಗಿ ಅಧಿಕಾರ ಹಿಡಿದ ಲಕ್ಷ್ಮಣ ಸವದಿ. ಎಲೆಕ್ಷನ್ ವೇಳೆ ಪರಸ್ಪರ ಮಾರಾಮಾರಿ ಆಯಿತು. ರಂಗೇರಿದ್ದ ಅಖಾಡ, ಗುಲಾಲ್ ಹಚ್ಚಿದ ಸವದಿ ಬೆಂಬಲಿಗರು ಬಡ್ಕಂಡು ಹೇಳಿದ್ರು ಸವದಿ ಬೇಡಯ್ಯ ಬರಬೇಡ ಅಂತ. ಅಥಣಿಗೆ ಸವದಿನೇ ಸಾಹುಕಾರ್, ಯಾರ ಆಟವೂ ಅಲ್ಲಿ ನಡೆಯೋದಕ್ಕೆ ಅವಕಾಶ ಕೊಡಲಿಲ್ಲ. ರಮೇಶ್ ಜಾರಕಿಹೊಳಿ ಮತ್ತೆ ಅಥಣಿ ಕಡೆ ಬರಬೇಡ ಅಂದ್ರೆ ಜನ. ಜಾರಕಿಹೊಳಿ ಗರ್ವಭಂಗ ಇದು. ಮತ್ತೆ ಸೋಲು, 3ನೇ ಬಾರಿ ಸೋಲು ಅನ್ಸುತ್ತೆ. ಮಧ್ಯವರ್ತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಬಣಕ್ಕೆ ಸೋಲಾಗಿತ್ತು. ಅಥಣಿ ತಾಲೂಕಿನಲ್ಲಿ ನಿಮ್ಮ ವರ್ಚಸ್ಸಿಲ್ಲ. ಅಥಣಿ ತಾಲೂಕಿನ ಜನ ಈ ಹಿಂದಿನಿಂದಲೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ದೇ ಆರ್ ಫಿಕ್ಸ್ಡ್. ಅವರೆಲ್ಲರೂ ಕೂಡ ಡಿಸೈಡೆಡ್, ತೀರ್ಮಾನಕ್ಕೊಳಪಟ್ಟ ವರ್ಗ. ತೀರ್ಮಾನ ಅಂದ್ರೆ ಏನು? ತೀರ್ಮಾನ ಅಂದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ನಮಗೆ ಯಾವ ವ್ಯಕ್ತಿತ್ವ ಬೇಕು ಅನ್ನೋ ನಿರ್ಧಾರ ಅವರೀಗಾಗಲೇ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಈ ಹಿಂದಿನ ಸ್ಥಳೀಯ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸಿದ್ದು. ಬರೋದಕ್ಕೆ ಹೋಗಬೇಡಿ ಅಥಣಿ ತಾಲೂಕಿಗೆ. 13 ಸ್ಥಾನನೂ ಗೆದ್ದು ಬೀಗೋದು ಅಂದ್ರೆ ಬಗದು ಬಾಚ್ಕೊಳ್ಳೋದಲ್ವ ಅದು. ಒಂದು ಅಗಳು ಅನ್ನ ಬಿಡದಲ್ಲೇ ಬಗದು ಬಾಚ್ಕೊಂಡಿದ್ದಾರೆ ಸವದಿ ಪಡೆ. ಲಕ್ಷ್ಮಣ ಸವದಿ ಏನು ಸುಲಭದ ವಿಚಾರನ? 1 ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಆದವರು. ಲಕ್ಷ್ಮಣ ಸವದಿಯನ್ನ ಹಾಡಿ ಹೊಗಳಿದ್ರೆ ನಮಗೇನು ಸಿಗಲ್ಲ. ಆದರೆ ಅವರ ವೈಯಕ್ತಿಕ ವರ್ಚಸ್ಸಿನ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಜನ ಮಾತನಾಡ್ತಾರೆ. ರಾಜ್ಯದ ಸಹಕಾರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅಪೆಕ್ಸ್ನಲ್ಲಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಿದವರು ಲಕ್ಷ್ಮಣ ಸವದಿ. ಸ್ಥಳೀಯ ಎಲೆಕ್ಷನ್ಗಳಲ್ಲಿ 30 ವರ್ಷ ಜನರ ನಾಡಿ ಮಿಡಿತವನ್ನ ಗೊತ್ತು ಮಾಡ್ಕೊಂಡವರು. ಹಿಂಗಿದ್ದಾಗ ನೀವು ಸ್ಪರ್ಧೆ ಮಾಡೋದು ಸರಿನಾ? ತೊಡೆ ಮುರಿಯಲ್ಪಟ್ಟ ವ್ಯಕ್ತಿಯ ಜೊತೆ ಯುದ್ಧಕ್ಕೆ ಬಾ ಅಂದ್ರೆ ಆಗುತ್ತಾ? ಎದ್ದು ನಿಂತ್ಕೊಳ್ಳಕ್ಕೆ ತ್ರಾಣ ಇರೋದಿಲ್ಲ. ಗಡಿಲಿ ನಿಂತ್ಕೊಂಡು ಏನು ಯುದ್ಧ ಮಾಡ್ತಾನೆ? ಹಾಗಾಗಿ ಕೆಲವು ವಿಶ್ಲೇಷಕರು ಆ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದ ರೀತಿ ಅದು. ಅಥಣಿಗೆ ಸವದಿನೇ ಸಾಹುಕಾರ್, ಯಾರ ಆಟವಲ್ಲಿ ನಡೆಯೋದಿಲ್ಲ. ನೀವೇನಿದ್ರು ಕೂಡ ಬೆಳಗಾವಿಯ ಸಾಹುಕಾರಗಳು. ಅಥಣಿಯಲ್ಲೊಬ್ಬ ಪಾಳೆಗಾರ ಇದ್ರೆ ಅದು ನಾನೇ. ಅಥಣಿ ಅನ್ನೋದು ನನ್ನ ಪಾಳೆಪಟ್ಟು. ಈ ನನ್ನ ಸಾಮ್ರಾಜ್ಯದಲ್ಲಿ ಸೈನಿಕರು ಸನ್ನದ್ಧರಾಗಿ ನಿಂತ್ಕೊಂಡಿದ್ದಾರೆ. ಅವರ ಅಭೇದ್ಯ ಕೋಟೆಯನ್ನು ಭೇದಿಸಿ ಒಳಗೆ ಬರೋದು ಕಷ್ಟ. ಕೃಷ್ಣಾ ಕಾರ್ಖಾನೆ ಚುನಾವಣೆಯಲ್ಲಿ 13ಕ್ಕೂ 13 ಗೆದ್ದು ಬೀಗಿದ ಲಕ್ಷ್ಮಣ ಸವದಿ. 2 ವರ್ಷದಲ್ಲಿ ಸವದಿ ಎದುರಲ್ಲೇ 3 ಬಾರಿ ಸೋಲುಂಡ ರಮೇಶ್ ಜಾರಕಿಹೊಳಿ 13ಕ್ಕೂ 13 ಸ್ಥಾನಗಳನ್ನು ಕೂಡ ಗೆದ್ದು ಬೀಗಿ ಅಧಿಕಾರ ಹಿಡಿದ ಲಕ್ಷ್ಮಣ ಸವದಿ. ಎಲೆಕ್ಷನ್ ಸಂದರ್ಭ ಪರಸ್ಪರ ಮಾರಾಮಾರಿ ಆಗಿತ್ತಲ್ಲಿ. ಅಖಾಡ ರಂಗೇರಿತ್ತು. ಈಗ ಸವದಿ ಬೆಂಬಲಿಗರು ನಗೆಯನ್ನ ಬೀರಿದ್ದಾರೆ. ಅಥಣಿಗೆ ಸವದಿನೇ ಸಾಹುಕಾರ್, ಯಾರ ಆಟವೂ ನಡೆಯೋದಿಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಅಥಣಿ ಕಡೆ ಬರಬೇಡಿ ಅಂದ್ರು ಜನ. ಈಗ ಪರವಿರೋಧ ಚರ್ಚೆಗೂ ಕೂಡ ಆ ಎಲೆಕ್ಷನ್ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.